ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. RCB ಚಾಂಪಿಯನ್ಸ್ ಆಯ್ತು. RCB ಚಾಂಪಿಯನ್ಸ್ ಆಗ್ತಾ ಇದ್ದಂಗೆ ಯಾರ್ಯಾರು ಯಾವ ಅವಾರ್ಡ್ ಸಿಕ್ತು ಮತ್ತೆ ಪ್ರೈಸ್ ಬಂದು ಎಷ್ಟು ಸಿಕ್ತು ಅಂತ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಕೊನೆಯಲ್ಲಿ ಏನಾದ್ರು ವಿಡಿಯೋ ಇಷ್ಟ ಸಣ್ಣ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. RCB ಚಾಂಪಿಯನ್ಸ್ ಆಯ್ತಲ್ವಾ, ಚಾಂಪಿಯನ್ಸ್ ಆದಂತ ಟೀಮ್ಗೆ 20 crores ನ ಕೊಟ್ಟಿರೋದು. ನೋಡಿ 20 crores ಅಲ್ಲಿ ಎಲ್ಲವೂ ಟೀಮ್ಗೆ ಹೋಗಲ್ಲ. ಇದ್ರಲ್ಲಿ ಹಾಫ್ ಅಮೌಂಟ್ ಫ್ರಾಂಚೈಸಿಗೆ ಹೋಗುತ್ತೆ, ಇನ್ನು ಹಾಫ್ ಅಮೌಂಟ್ ಬಂದು ಪ್ಲೇಯರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಹೋಗುತ್ತೆ. ಅದಾದ್ಮೇಲೆ ರನ್ನರ್ಸ್ ಅಪ್ ಆದಂತ GT ಗೆ ಬಂದು 13 crores ಸಿಗುತ್ತೆ. ಅದಾದ್ಮೇಲೆ ಇವರು ಕ್ವಾಲಿಫೈರ್ 12 ಸೋತ್ರಲ್ವಾ RR, ಅವ್ರಿಗೆ 7 crore ಕೊಡ್ತಾರೆ. ಅದಾದ್ಮೇಲೆ ಎಲಿಮಿನೇಟರ್ ಸೋತ್ರಲ್ವಾ SRH, ಅವ್ರಿಗೆ 6.5 crore ನ ಕೊಡ್ತಾರೆ. ಇವಾಗ ಅವಾರ್ಡ್ಸ್ ಗೆ ಬರೋಣ. ನೋಡಿ, ನಾನು 7 ಅವಾರ್ಡ್ಸ್ ಅಲ್ಲಿ ಮೆಜಾರಿಟಿ ಆಫ್ ದ ಅವಾರ್ಡ್ಸ್ ಎಲ್ಲ ಸಿಕ್ಕಿರೋದೆಲ್ಲ ಒಬ್ಬರಿಗೇನೆ ಜಾಸ್ತಿ ಸಿಕ್ಕಿರೋದು. ಅದು ಯಾರಂತ ನಿಮ್ಗೆ ಗೊತ್ತಾಗಿರುತ್ತೆ. ಇಷ್ಟರಲ್ಲಿ ವೈಭವ್ ಸೂರ್ಯವಂಶಿ ಆ ತರ ಡಾಮಿನೇಟ್ ಮಾಡಿರೋದು. ನೋಡಿ, ಯಂಗ್ ಪ್ಲೇಯರ್ ಯಾವ ತರ 5 ಅವಾರ್ಡ್ಸ್ ತಗೊಂಡಿರೋದು. ಲಿಟ್ರಲಿ ಎಲ್ರು 2-3 ತಗೊಳಕ್ಕೆ ಕಷ್ಟ ಪಡ್ತಾರೆ. ಅಂತದ್ರಲ್ಲಿ ಇವ್ರು 5 ತಗೊಂಡಿದ್ರೆ ಅಂತ ಗ್ರೇಟ್ ಅಂತಾನೆ ಹೇಳ್ಬೋದು. ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಈ ಅವಾರ್ಡ್ ಸಿಕ್ಕಿರೋದು ವೈಭವ್ ಸೂರ್ಯವಂಶಿಗೆ. ಇನ್ಯಾರು ಸಿಗಕ್ಕಾಗುತ್ತೆ ಮಗ, ಇವ್ರಿಗೆ ಸಿಗ್ಬೇಕು. ನೋಡಿ 776 ಪಾಯಿಂಟ್ಸ್, 10 lakhs ಪ್ರೈಸ್ ಮನಿ ಸಿಕ್ಕಿರೋದು. ಇದು ಕ್ರೈಟೀರಿಯಾ ಏನಂದ್ರೆ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿರ್ಬೇಕು. ಅನ್ಕ್ಯಾಪ್ಡ್ ಪ್ಲೇಯರ್ ಅಂದ್ರೆ ಇಂಡಿಯನ್ ಟೀಮ್ ಆಡಿರ್ಬೋದು, ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿರ್ಬೋದು. ಅದಾದ್ಮೇಲೆ ಈ IPL ಸೀಸನ್ ಸ್ಟಾರ್ಟ್ ಐತಲ್ವಾ, 25 ಮ್ಯಾಚಸ್ ಅಬವ್ ಆಡಿರ್ಬೋದು, 25 ಮ್ಯಾಚಸ್ ಬಿಲೋ ಆಡಿರ್ಬೇಕು. ಅದು ಇದು ಕ್ರೈಟೀರಿಯಾ. ನೋಡಿ, ಈ ಅವಾರ್ಡ್ ಬಂದು ವೈಭವ್ ಸೂರ್ಯವಂಶಿಗೆ ಸಿಕ್ಕಿರೋದು. ಮತ್ತೆ ಸೂಪರ್ ಸ್ಟ್ರೈಕರ್ ಆಫ್ ದ ಸೀಸನ್ ಅದು ಅಷ್ಟೇ ವೈಭವ್ ಸೂರ್ಯವಂಶಿಗೆ. ಇನ್ಯಾರಿಗೆ ಕೊಡಕ್ಕಾಗುತ್ತೆ, ಅವ್ರಿಗೆ ಕೊಡ್ಬೇಕು. ಪ್ರತಿಯೊಂದು ಮ್ಯಾಚ್ 200+ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿರೋದು. ಕೆಲವು ಮ್ಯಾಚ್ 250 ಸ್ಟ್ರೈಕ್ ರೇಟ್ ಅಲ್ಲಿ ಕೂಡ ಆಡಿದರೆ. ಬಟ್ ಓವರ್ ಆಲ್ ಅಂತ ನೋಡಿದಾಗ 237 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿರೋದು. ಇವ್ರಿಗೆ ಇದಕ್ಕೆ ಪ್ರೈಸ್ ಮನಿಯನ್ನು ಕೊಡಲ್ಲ, ಕಾರ್ನ ಅವಾರ್ಡ್ ಕೊಡ್ತಾರೆ. ಸೂಪರ್ ಸಿಕ್ಸಸ್ ಅವಾರ್ಡ್ ಇದು ವೈಭವ್ ಸೂರ್ಯವಂಶಿಗೆ. ಇನ್ಯಾರು ಕೊಡಕ್ಕಾಗುತ್ತೆ, ಅವ್ರಿಗೆ ಕೊಡ್ಬೇಕು. ಗೆಲು ಒಂದ್ ಸೀಸನ್ ಅಲ್ಲಿ 58 ಸಿಕ್ಸಸ್ ಏನೋ ಹೊಡೆದಿದ್ದು. ಬಟ್ ನೋಡಿ, ಇವರು ಅದನ್ನ ಬೀಟ್ ಮಾಡ್ಬಿಟ್ಟು 72 ಸಿಕ್ಸಸ್ ನ ಹೊಡಿತಾರೆ. ಇನ್ನು ಅವ್ರಿಗೆ ಸಿಗ್ಬೇಕು ಈ ಅವಾರ್ಡ್. ಫೋರ್ಸ್ ಆಫ್ ದಿ ಸೀಸನ್ ಬಂದು ಸಾಯಿ ಸುದರ್ಶನ್ ಸಿಕ್ಕಿರೋದು. ಅವರೇ ಹೈಯೆಸ್ಟ್ ಫೋರ್ಸ್ ನ ಹೊಡೆದಿರೋದು. ನೋಡಿ, ಅವರು 75 ಫೋರ್ಸ್ ನ ಹೊಡೆದಿದ್ದಾರೆ, ಅದಕ್ಕೆ ಅವಾರ್ಡ್ ಸಿಕ್ಕಿದೆ. ಅದಾದ್ಮೇಲೆ ಗ್ರೀನ್ ಡಾಟ್ ಬಾಲ್ಸ್ ಮೊಹಮ್ಮದ್ ಸಿರಾಜ್ ಸಿಕ್ಕಿರೋದು ಈ ಅವಾರ್ಡ್. ಇನ್ನು ಅವ್ರಿಗೆ ಕೊಡ್ಬೇಕು. ನೋಡಿ, ಸ್ಟಾರ್ಟಿಂಗ್ ಇಂದನೂ ರಬಡ ಮತ್ತೆ ಸಿರಾಜ್ ಇವ್ರಿಬ್ರೇ ಬರ್ತಾ ಇದ್ರು ಗ್ರೀನ್ ಡಾಟ್ ಬಾಲ್ಸ್ ಅಲ್ಲಿ. ಅದಾದ್ಮೇಲೆ ಇವರು ರಬಡನ ಓವರ್ಟೇಕ್ ಮಾಡಿ ಸಿರಾಜ್ ಗ್ರೀನ್ ಡಾಟ್ ಬಾಲ್ಸ್ ಅಲ್ಲಿ ಹೈಯೆಸ್ಟ್ ಗ್ರೀನ್ ಡಾಟ್ ಬಾಲ್ಸ್ ನ ಹಾಕಿರೋದು. 172 ಡಾಟ್ ಬಾಲ್ಸ್ ಹಾಕಿರೋದು. ಆದ್ರಿಂದ ಈ ಅವಾರ್ಡ್ ಅವ್ರಿಗೆ ಸಿಕ್ಕಿದೆ. ಕ್ಯಾಚ್ ಆಫ್ ದ ಸೀಸನ್ ಅವಾರ್ಡ್ ಬಂದು ಮನೀಶ್ ಪಾಂಡೆಗೆ ಕೊಡ್ತಾರೆ. ಹೌದು, ಒಳ್ಳೆ ಕ್ಯಾಚ್ ತಗೊಂಡು ನಮ್ಮ RCB ವಿರುದ್ಧ ಟೀಮ್ ಡೇವಿಡ್ ಹೊಡಿತಾರಲ್ವಾ, ಅದನ್ನ ಕ್ಯಾಚ್ ತಗೋತಾರಲ್ವ, ಸಿಂಗಲ್ ಹ್ಯಾಂಡೆಡ್ಲಿ ತಗೋತಾರೆ. ಅದಕ್ಕೆ ಈ ಅವಾರ್ಡ್ ಸಿಕ್ತು ಅಂತ ಹೇಳ್ಬೋದು. ನೋಡಿ, ಇವರು ಇನ್ನೊಂದು ಕಂಟೆಂಡರ್ ಯಾರಾಗೋದು ಅಂದ್ರೆ ಶ್ರೇಯಸ್ ಅಯ್ಯರ್ ಒಳ್ಳೆ ಕ್ಯಾಚ್ ತಗೊಂಡಿದ್ರು. ಬಟ್ ಆದ್ರೂ ಇವ್ರು ಫ್ರಂಟ್ ಅಲ್ಲಿ ಬರೆದ್ರು ಬಾಲ್ ಸ್ಪೀಡ್ ಇತ್ತಲ್ವಾ, ಅದರಿಂದ ಸ್ವಲ್ಪ ಕಷ್ಟ ಅನ್ಬಿಟ್ಟು ಏನ್ ಮಾಡಿದ್ರೆ ಗುರ್ತಿಸ್ಬಿಟ್ಟು ಇವ್ರದ್ದು ಕ್ಯಾಚ್ ಆಫ್ ದ ಸೀಸನ್ ಬಂದು ಮನೀಶ್ ಪಾಂಡೆ ಕೊಟ್ಟಿದ್ದಾರೆ. ಫೇರ್ ಪ್ಲೇ ಅವಾರ್ಡ್ ಸಿಕ್ಕಿರೋದು PBKSಗೆ. ಫೇರ್ ಪ್ಲೇ ಅವಾರ್ಡ್ ಏನಂದ್ರೆ, ನೋಡಿ, ಇವಾಗ ಅಂಪೈರ್ ಏನಾದ್ರು ಡಿಸಿಷನ್ ಕೊಡ್ತಾರೆ, ಅವ್ರಿಗೆ ವಿರುದ್ಧವಾಗಿ ಏನು ಮಾತಾಡಬಾರ್ದು, ಮತ್ತೆ ಅಗ್ರೆಸಿವ್ ಆಗಿ ಸೆಲೆಬ್ರೇಷನ್ ಮಾಡೋದು ಅದು ಇದು ಮಾಡಬಾರ್ದು. ಅದೆಲ್ಲ ಬಂದು ಫೇರ್ ಪ್ಲೇ ಅವಾರ್ಡ್ ಒಳಗಡೆನೆ ಬರುತ್ತೆ. ಅದನ್ನ PBKS ಕೊಟ್ಟಿದ್ದಾರೆ. ನಮ್ಮ RCB ಗಂತೂ ನೋಡಿ ವಿನ್ ಆಗಕ್ಕೆ ಆಗಲ್ಲ. ನಮ್ಮ RCB ಕಡೆ ಆತರ ಇರೋದು. ಯಾರು ಒಂಥರ ಕೂಲ್ ಆಗಿ ಇದ್ ಮಾಡೋರು ಇಲ್ಲ, ಎಲ್ಲ ಒಂಥರ ಅಗ್ರೆಸಿವ್ ಆಗಿ ಅಂಪೈರ್ ವಿರುದ್ಧ ಮಾತಾಡೋರು ಇರೋದು. ಒಂಥರ ನೋಡಿ, ನಮ್ಮ RCB ಬೇಕಾದ್ರೆ ಕಪ್ನ ಕೇಳ್ಬಿಡಿ, ಇನ್ನೂ ಒಂದ್ ಬೇಕಾದ್ರೆ ಗೆದ್ ಕೊಟ್ಬಿಡ್ತಾರೆ. ಬಟ್ ಫೇರ್ ಪ್ಲೇ ಅವಾರ್ಡ್ ನ ಗೆಲ್ಲಿ ಅಂತೇಳಿ ಚಾನ್ಸೇ ಇಲ್ಲ. ಬೇಕಾದ್ರೆ ಕಪ್ ಇನ್ನೂ ಒಂದ್ ಗೆದ್ ಬಿಡ್ಬೋದು. ಫೇರ್ ಪ್ಲೇ ಅವಾರ್ಡ್ ಅಂತ ನಮ್ಮ RCB ಗೆಲ್ಲಲ್ಲ. ಈ ಸೀಸನ್ ಅಲ್ಲಿ ಅಲ್ಲ, ಬೇರೆ ಸೀಸನ್ ಅಲ್ಲ ಅಷ್ಟೇ, ಯಾವ ಸೀಸನ್ RCB ಕಡೆಯಿಂದ ಗೆಲ್ಲಕ್ ಆಗಲ್ಲ ಈ ಅವಾರ್ಡ್ ನ. ಪರ್ಪಲ್ ಕ್ಯಾಪ್ ಅವಾರ್ಡ್ ಸಿಕ್ಕಿರೋದು ಕಗಿಸರ್ ರಬಾಡಗೇನೆ. ಹೌದು, ಈ ಸೀಸನ್ ಅಲ್ಲಿ ಹೈಯೆಸ್ಟ್ ವಿಕೆಟ್ಸ್ ತಗೊಂಡಿರೋದು ಅವರೇ ಸಗದಾಗಿ ಮಾಡಿದ್ರು. ನೋಡಿ, 29 ವಿಕೆಟ್ಸ್ ತಗೊಂಡಿರೋದು. ಆದ್ರಿಂದ ಪರ್ಪಲ್ ಕ್ಯಾಪ್ ಅವಾರ್ಡ್ ಇವರಿಗೆ ಸಿಕ್ಕಿರೋದು. ಆರೆಂಜ್ ಕ್ಯಾಪ್ ಅವಾರ್ಡ್ ಸಿಕ್ಕಿರೋದು ಮತ್ತೆ ವೈಭವ್ ಸೂರ್ಯವಂಶಿಗೆ. ಈ ಸೀಸನ್ ಅಲ್ಲಿ ಆ ತರ ಸ್ಕೋರ್ ನ ಮಾಡಿರೋದು, ಆ ತರ ರನ್ಸ್ ನ ಹೊಡೆದಿರೋದು, ಸಖತ್ತಾಗಿ ಆಡಿದ್ರು. ನೋಡಿ, 776 ರನ್ಸ್ ನ ಸ್ಕೋರ್ ಮಾಡಿರೋದು ಈ ಸೀಸನ್ ಅಲ್ಲಿ. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಕೂಡ ಇವರೇನೆ. ಹೌದು, ಒಳ್ಳೆ ವ್ಯಾಲ್ಯೂ ತರ್ತಾರೆ. ಅದಾದ್ಮೇಲೆ ನೋಡಿ, ಆರೆಂಜ್ ಕ್ಯಾಪ್ ಇವ್ರಿಗೆ, ಇನ್ ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ ಇವರಿಗೆ, ಸ್ಟ್ರೈಕ್ ರೇಟ್ ಕೂಡ ಇವ್ರಿಗೆ, ಸಿಕ್ಸಸ್ ಕೂಡ ಇವ್ರಿಗೆ. ಇನ್ಯಾಕೆ ವ್ಯಾಲ್ಯೂಯಬಲ್ ಪ್ಲೇಯರ್ ಆಗಲ್ಲ, ಈ ಅವಾರ್ಡ್ ಕೂಡ ಇವ್ರಿಗೆ ಸಿಕ್ಕಿರೋದು. ಪಿಚ್ ಅಂಡ್ ಗ್ರೌಂಡ್ 2 ಸ್ಟೇಡಿಯಂ ಕೊಟ್ಟಿರೋದು. ಏನಕ್ಕಂದ್ರೆ ನೋಡಿ, ಕೆಲವು ಸ್ಟೇಡಿಯಮ್ಸ್ ಅಲ್ಲಿ 5 ಮ್ಯಾಚಸ್ ಅಬವ್ ಆಡ್ಸಿದ್ರು, ಇನ್ನೊಂದು ಕೆಲವು ಸ್ಟೇಡಿಯಮ್ಸ್ ಅಲ್ಲಿ 5 ಬಿಲೋ 5 ಮ್ಯಾಚಸ್ ನ ಆಡ್ಸಿದ್ದಾರೆ. ಆದ್ರಿಂದ 2 ಡಿಸ್ಟ್ರಿಬ್ಯೂಟ್ ಮಾಡಿದ್ರ ಅಂತ ಹೇಳ್ಬೋದು. ನೋಡಿ, 5 ಮ್ಯಾಚಸ್ ಗಿಂತ ಅಬವ್ ಆಡಿರೋದು ಇದರಲ್ಲಿ ಯಾರಿಗೆ ಕೊಟ್ಟಿದ್ದಾರೆ, ಈಡನ್ ಗಾರ್ಡನ್ ಸ್ಟೇಡಿಯಂ ಕೊಟ್ಟಿರೋದು. ಹೌದು ನೋಡಿ, ಇದೊಂಥರ ಈವನ್ ಬ್ಯಾಟಲ್ ಇರ್ತಾ ಇತ್ತು, ಒಂಥರ ಬೌಲಿಂಗು ಸಪೋರ್ಟ್ ಆಗ್ತಾ ಇತ್ತು, ಬ್ಯಾಟಿಂಗು ಸಪೋರ್ಟ್ ಆಗ್ತಾ ಇತ್ತಲ್ವಾ. ಆದ್ರಿಂದ ಈ ಅವಾರ್ಡ್ ನ ಇವ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಇವ್ರಿಗೆ 50 lakhs ನ ಕೊಟ್ಟಿರೋದು. ಈ ಸ್ಟೇಡಿಯಂಗೆ 50 lakhs ಕೊಟ್ಟಿದ್ದಾರೆ. ಅದಾದ್ಮೇಲೆ 5 ಮ್ಯಾಚಸ್ ಬಿಲೋ ಆಡಿದ್ರಲ್ವಾ, ಅದನ್ನ ಬಂದ್ಬಿಟ್ಟು HPGA ಸ್ಟೇಡಿಯಂ ಹಿಮಾಚಲ್ ಪ್ರದೇಶ, ಇದು ಧರ್ಮಶಾಲೆ ಇದೆ ಅಲ್ವಾ, ಅದ್ರ ಕೊಟ್ಟಿರೋದು. ಅದಕ್ಕೆ ಪ್ರೈಸ್ ಮನಿ ಬಂದು 25 lakhs ನ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಆಗಿ ಗಮನಿಸಿ, RCB ಚಾಂಪಿಯನ್ಸ್ ಆಗಿರೋದು. RCB ಚಾಂಪಿಯನ್ಸ್ ಆಗಿದ್ರು ಸಹ RCB ಗೆ ಒಂದು ಅವಾರ್ಡ್ ಸಿಕ್ಕಿಲ್ಲ. ನೋಡಿ, ಇಲ್ಲಿ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಇಲ್ಲಿ ಅವಾರ್ಡ್ಸ್ ಇಂಪಾರ್ಟೆಂಟ್ ಅಲ್ಲ, ಟೈಟಲ್ ಇಂಪಾರ್ಟೆಂಟ್. ನೋಡಿ, ಒಂದು ಅವಾರ್ಡ್ಸ್ ವಿನ್ ಆಗ್ದಂಗೆ ಟೈಟಲ್ ನ ವಿನ್ ಆಗಿರೋದು RCB. ಇಲ್ಲಿ ಗೊತ್ತಾಗೋದೇನಂದ್ರೆ, ಒಂಥರ RCB ಟೀಮ್ ಪರ್ಫಾರ್ಮೆನ್ಸ್ ಬಂದಿದೆ, ಆದ್ರಿಂದಲೇ RCB ವಿನ್ ಆಗಿರೋದು ಅಂತ ಗೊತ್ತಾಗ್ತಾ ಇದೆ. ಅದಾದ್ಮೇಲೆ ವೈಭವ್ ಸೂರ್ಯವಂಶಿನ ಮೆಚ್ಕೊಳ್ಳೇಬೇಕು. ನೋಡಿ, ಅವ್ರಿಗೆ 5 ಅವಾರ್ಡ್ ಸಿಕ್ಕಿರೋದು. ಒಂಥರ ನೋಡಿ, ಯಂಗ್ ಪ್ಲೇಯರು ಈ ತರ ಡಾಮಿನೇಟ್ ಮಾಡಿದ್ರೆ ಅಂದ್ರೆ ಅವಾರ್ಡ್ಸ್ ಅಲ್ಲಿ ಮೆಚ್ಕೊಳ್ಳೇಬೇಕು. ಕೆಲವು ಪ್ಲೇಯರ್ಸ್ ಎಲ್ಲ ಒಂದ್ ಅವಾರ್ಡ್ ತಗೊಳಕ್ಕೂ ಕಷ್ಟ ಪಡ್ತಾ ಇರ್ತಾರೆ, ತಿಳ್ಕಾಡ್ತಾ ಇರ್ತಾರೆ. ಅಂತದ್ರಲ್ಲಿ ನೋಡಿ, ಆರೆಂಜ್ ಕ್ಯಾಪ್ ಅಂತೂ ಮೇನ್.
ಆರೆಂಜ್ ಕ್ಯಾಪ್ ಎಷ್ಟೋ ಪ್ಲೇಯರ್ಸ್ ಎಷ್ಟೋ ವರ್ಷದಿಂದ ಆಡ್ತಾ ಇದಾರಲ್ವಾ, ಅವ್ರಿಗಿನ್ನೂ ಒಂದು ಆರೆಂಜ್ ಕ್ಯಾಪ್ ಕೂಡ ಸಿಕ್ಕಿಲ್ಲ. ಆರೆಂಜ್ ಕ್ಯಾಪ್ ತಗೋಬೇಕು ಅನ್ನೋ ಆಸೆಯಲ್ಲೇ ಇದ್ದಾರೆ, ಹೊಡೆಯಕ್ಕೆ ಆಗ್ತಾ ಇಲ್ಲ. ಆ ತರ ಒಂಥರ ಕಾಂಪಿಟೇಷನ್ ಇರೋದು. ಅದ್ರಲ್ಲೂ ಈ ಯಂಗ್ ಪ್ಲೇಯರ್ ಬಂದು ಆರೆಂಜ್ ಕ್ಯಾಪ್ ನ ತಗೋತಾರಲ್ವಾ, ಗ್ರೇಟ್ ಅಂತಾನೆ ಹೇಳ್ಬೇಕು. ನೋಡಿ 5 ಅವಾರ್ಡ್ ಅಂದ್ರೆ ಏನ್ ತಮಾಷೆನಾ? 1 ಅವಾರ್ಡ್ 2 ಅವಾರ್ಡ್ ಅಂದ್ರೆ ಏನೋ ಅನ್ಬೋದು, ಬಟ್ 5 ಅವಾರ್ಡ್ ಎಲ್ಲ ಒಬ್ಬರೇ ತಗೋತಾರೆ ಅಂದ್ರೆ ಒಂಥರ ಗ್ರೇಟ್ ಅಂತಾನೆ ಹೇಳ್ಬೋದು. ಇವಾಗ ಯಾರ್ಯಾರಿಗೆ ಯಾವ ಅವಾರ್ಡ್ ಸಿಕ್ತು, ಪ್ರೈಸ್ ಮನಿ ಎಷ್ಟು, ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೀನಿ ಮಗ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಬಾಯ್.